ಯಾರು ಮಾಡ್ತಾ ಇದಾರೆ ಆಕ್ರೋಶ? ಕನ್ನಡಿಗರು ಮಾಡ್ತಾ ಇದ್ದಾರೆ, ಎಲ್ಲರೂ ಟ್ವೀಟ್ ಮಾಡ್ತಾ ಇದ್ದಾರೆ. ನಿಮ್ಮ ಗಮನಕ್ಕೆ ಇಲ್ವಾ ಸರ್? ಆಗಿದ್ರೆ ಕೇರಳ ಲಾಬಿ ಅಂದ್ರೆ ಏನು? ಏನ್ ಲಾಬಿ ಕೇರಳ ಅಂತ? ದೋಸೆ ಹಿಟ್ಟು. ದೋಸೆ ಹಿಟ್ಟಿಗೂ MD ಟ್ರಾನ್ಸ್ಫರ್ ಏನ್ ಸಂಬಂಧ? ಜನ ಆಕ್ರೋಶ ಯಾರ್ರೀ? ಯಾರ್ ಜನ ಆಕ್ರೋಶ ಮಾಡಿದ್ದಾರೆ? ಸುಮ್ಮನೆ ಏನೋ ಒಂದು ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋದನ್ನ ಅಲ್ಲ. ನೋಡಿ, ಬಹಳ ಪ್ರಾಮಾಣಿಕವಾಗಿ ಹೇಳ್ಬೇಕಾಗುತ್ತೆ. ಯಾವುದೋ ಒಂದು ಕೇರಳ ಲಾಬಿ ಮಾಡಿದ್ದಾರೆ, ಸನ್ಮಾನ್ಯ ಮುಖ್ಯಮಂತ್ರಿ ಹೆಸರು ಬರೆಯೋದು, ಸನ್ಮಾನ್ಯ ಉಪಮುಖ್ಯಮಂತ್ರಿ ಹೆಸರು ಬರೆಯೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೋಡಿ. KMF ಸಂಸ್ಥೆ ಇದು ರೈತರ ಸಂಸ್ಥೆ. ಇದು ವ್ಯಾವಹಾರಿಕ ದೃಷ್ಟಿಯಿಂದ ನಾವು ನೋಡಬೇಕಾಗತ್ತೆ. ನೀವಾಗ್ಲಿ ನಾವಾಗ್ಲಿ ವ್ಯಾವಹಾರಿಕ ದೃಷ್ಟಿಯಿಂದ ನೋಡಬೇಕಾಗುತ್ತೆ. ಮತ್ತೆ ಅದರ ಸಾಧಕ ಬಾಧಕಗಳನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ. ಸೊ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನಾವು ತರುವಂತ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಸೊ ಅದರೆಲ್ಲ ಸಾಧಕ ಬಾಧಕಗಳನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ಸೊ ಇವತ್ತು ನಾನು ನಿಮ್ ಮುಂದೆ ಹೇಳಕ್ ಬಯಸ್ತೀನಿ, ದೋಸೆ ಇಡ್ಲಿ ಹಿಟ್ಟು ಚರ್ಚೆ 1 ವರ್ಷ ಆಯ್ತು ನಮ್ಮ ಬೋರ್ಡಿಗೆ ಬಂದು. ಎಷ್ಟು? 1 ವರ್ಷ ಆಯ್ತು. ಸೊ 1 ವರ್ಷ ಆದ್ಮೇಲೆ ಅದನ್ನ QC ಕಳಿಸೋದು, ಟೆಸ್ಟ್ ಮಾಡಿಸೋದು. ಸೊ ಯಾಕಂದ್ರೆ ನಮ್ಮ ಬ್ರ್ಯಾಂಡ್ ಹೆಸರು ಕೆಡಬಾರ್ದಲ್ಲ. ಸೊ ನಾವು ಬೇರೆ ಒಂದು ಸಂಸ್ಥೆಯ ಒಂದು ಹಿಟ್ಟನ್ನ ನಮ್ಮಲ್ಲಿ ಕೋ ಪ್ಯಾಕಿಂಗ್ ಮಾಡಿ ಕಳಿಸುವಂತ ಸಂದರ್ಭದಲ್ಲಿ ಏನಾದ್ರೂ ಫುಡ್ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಸೊ ಯಾರಿಗೆ ಕೆಟ್ಟ ಹೆಸರು ಬರೋದಿದು? ನಮ್ಮ ಬ್ರ್ಯಾಂಡ್ ಅಲ್ಲ. ಸೊ ನಂದಿನಿ ಬ್ರ್ಯಾಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಳೆದಿದೆ. ಸೊ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 7 ಕೋಟಿ ಜನರು ಮತ್ತೆ ಇಡೀ ದೇಶದ ಜನರು ನಂದಿನಿ ಬ್ರ್ಯಾಂಡ್ ಬಗ್ಗೆ ಬಹಳ ಒಂದು ದೊಡ್ಡ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಅದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತಾ ಇದೀವಿ. ಸೊ ನಾವು ಇಡ್ಲಿ ದೋಸೆ ಹಿಟ್ಟನ್ನು ನಾವು ಬಿಡೋದಿಲ್ಲ ಅಂತ ನಾವೆಲ್ಲಿ ಹೇಳಿಲ್ಲಲ್ಲ. ನಾನು ಹೇಳಿದ್ದೀನಾ? ಸೊ ನಮ್ KMF ನವ್ರು ಯಾರು ನಮ್ಮ MD ಹೇಳಿದಾರಾ? ಕೆಲವು ಯಾರು ನಮ್ಮ ಅಧಿಕಾರಿಗಳಿದಾರ? ನಾವೆಲ್ಲಿ ಹೇಳಿದೀವಿ ಬಿಡಲ್ಲ ಅಂತ? ಅಲ್ರಿ ಇದರಲ್ಲಿ ಯಾಕೆ ರಾಜಕಾರಣ ಬೆರೆಸ್ತಾ ಇದೀರಿ? ಇದರಲ್ಲಿ ಅಲ್ಲಲ್ಲ, ಅವರಿಗೆ ಹೇಳ್ತಿರೋದು. ಯಾರು ರಾಜಕಾರಣವನ್ನು ಬೆರೆಸ್ತಿದ್ದಾರೆ ಅವರಿಗೆ ಹೇಳ್ತಿರೋದು ನಾನು. ಯಾರು ಟ್ವೀಟ್ ಮಾಡಿದ್ದಾರೆ, ಏನ್ ಅವ್ರಿಗೆ ಕೆಲಸ ಇಲ್ಲ ಅವರಿಗೆ, ಬಿಜೆಪಿಯವರಿಗೆ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಅವ್ರೇನ್ ಮಾತಾಡ್ತಿದ್ದಾರೆ, ಅವ್ರ ತಟ್ಟೆಯಲ್ಲಿ ದೊಡ್ಡ ಹೆಗಣ ಬಿದ್ದಿದೆ. ಫಸ್ಟ್ ಅದನ್ನ ನೋಡ್ಕೊಳಕ್ ಹೇಳಿ ಬಿಜೆಪಿಯವರಿಗೆ. ನಂದಿನಿ KMF ಅಲ್ಲಿ ಯಾಕ್ರಿ ರಾಜಕಾರಣ ಮಾಡ್ತೀನಿ? ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೀನಿ, ಸೊ ದಯವಿಟ್ಟು ಇದ್ರಲ್ಲಿ ರಾಜಕಾರಣ ಬೆರೆಸಬೇಡ್ರಿ. ಸೊ ಯಾಕಂದ್ರೆ ಇವತ್ತು ನಂದಿನಿ ಹಿಟ್ಟು, ಏನು ಇಡ್ಲಿ ದೋಸೆ ಹಿಟ್ಟು ನಮ್ಮ ನಂದಿನಿ ಬ್ರ್ಯಾಂಡ್ ಅಲ್ಲಿ ನಾವು ಬಂದ್ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ, ನಾವು ಸ್ಥಗಿತ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ಅದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡ್ತಾ ಇದೀವಿ. ನಿನ್ನೆನೆ ಒಂದು ಸಭೆ ಮಾಡಿದೀವಿ. ಸೊ ನಮ್ಮ QC ಮತ್ತು ನಮ್ಮ ಎಕ್ಸ್ಪೋರ್ಟ್ಗಳನ್ನ ಮತ್ತೆ ಒಂದ್ಸತಿ ಟೆಸ್ಟ್ ಮಾಡಕ್ ಹೇಳಿದೀವಿ. ಯಾಕೆ ನಾವು ನಿರ್ಧಾರಕ್ಕೆ ಬಂದಿದೀವಿ ಅಂದ್ರೆ ತಮ್ಮ ಮುಂದೆ ಇಡಕ್ ಬಯಸ್ತೀನಿ. ಸೊ ಏನು ಕಳೆದ 2-3 ತಿಂಗಳ ಹಿಂದೆ ತಿರುಪತಿಯಲ್ಲಿ ಏನೋ ಒಂದು ಇಶ್ಯೂ ಆಯ್ತು. ಸೊ ನಮ್ಮ ನಂದಿನಿ ಬ್ರ್ಯಾಂಡ್ ತುಪ್ಪವನ್ನ 4 ವರ್ಷ ಅವರು ಹೊರಗಿಟ್ಟಿದ್ರು. ಸೊ ಆ ಸಂದರ್ಭದಲ್ಲಿ ಬಹಳಷ್ಟು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮತ್ತೆ ನಮ್ಮ ದೇಶದಲ್ಲಿರ್ತಕ್ಕಂಥ ಅನೇಕ ಕಂಪನಿಗಳ ತುಪ್ಪವನ್ನ ಅಲ್ಲಿ ಕೋ ಪ್ಯಾಕಿಂಗ್ ಆಗಿನೇ ಆಗಿರೋದು. ಸೊ ಹಾಗಾಗಿ ಅದರ ಒಂದು ವಿಚಾರವನ್ನ ತಗೊಂಡು ನಾವು ಎಚ್ಚರಿಕೆಯಿಂದ ನಾವು ಕೆಲಸ ಮಾಡಬೇಕನ್ನೋ ಒಂದು ದೃಷ್ಟಿಯಿಂದ ನಾವು ನೀವು ಪ್ರಜಾವಾಣಿ ಪತ್ರಿಕೆ ಓದಿರ್ಬೋದು. ಪ್ರಜಾವಾಣಿ ಮತ್ತೆ ಬೇರೆ ಬೇರೆ ಪತ್ರಿಕೆಯಲ್ಲಿ ಕೂಡ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ತಾವು ಓದಿರ್ಬೋದು. ಇದ್ರ ಸಾಧಕ ಬಾಧಕ ನಾವು ಚರ್ಚೆ ಮಾಡ್ತಾ ಇದೀವಿ. ಇದನ್ನ ನಾವು ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಸದ್ಯಕ್ಕೆ ಇದನ್ನು ಹೋಲ್ಡ್ ಮಾಡಿದೀವಿ ಅಂತ ಹೇಳಿದೀವಿ. ನಾವು ಬಿಡೋದಿಲ್ಲ ಅಂತ ಎಲ್ಲಿ ಹೇಳಿಲ್ಲಲ್ಲ, ಬಿಡಲ್ಲ ಅಂತೆಲ್ಲ. ಎಲ್ಲೋ ಒಂದ್ ಕಡೆಗೆ ರಾಜಕಾರಣಕ್ಕೆ ತಗೊಂಡೋಗ್ತಾ ಇದಾರೆ. ದಯವಿಟ್ಟು KMF, ನಂದಿನಿ ಈ ಬ್ರಾಂಡ್ ಇರ್ಬೋದು, ಇದು ರೈತರ ಒಕ್ಕೂಟ. ಸೊ ದಯವಿಟ್ಟು ಇದನ್ನ ರಾಜಕಾರಣವನ್ನು ಬೆರೆಸಬಾರ್ದು ಅಂತ ನಾನು ತಮ್ಮ ಮೂಲಕ ಈಗ MD ವರ್ಗಾವಣೆ ಬಗ್ಗೆ ವಿಜೇಂದ್ರ ಅವರು ಮಾತಾಡ್ತಾರಲ್ಲ, ಮತ್ತೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇರುವಂತಹ ಸಂದರ್ಭದಲ್ಲಿ 2 ದಿವಸದಲ್ಲಿ DC ಅವರನ್ನ ಬದಲಾವಣೆ ಮಾಡಿದ್ರಲ್ಲ, ಅದನ್ನ ಕೇಳ್ರಿ. ಅದು ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು ನೀವು. ಅಲ್ಲ, ನೀವು ಕೇಳಬೇಕು ಅವ್ರನ್ನ. ಈಗ 1.5 ವರ್ಷ ನಮ್ಮಲ್ಲಿ ಜಗದೀಶ್ ಅವರು ಕೆಲಸ ಮಾಡಿದ್ರು. ನಾವು ಆಡಳಿತಾತ್ಮಕವಾಗಿ ಇವತ್ತು ಹಿತದೃಷ್ಟಿಯಿಂದ ಅದು ಟ್ರಾನ್ಸ್ಫರ್ ಆಗಿದೆ. ಸೊ ಅದನ್ನ ಅಷ್ಟಕ್ಕೊಂದು ಇಶ್ಯೂ ಮಾಡೋದು ಏನಿದೆ? ಹೌದು, 1.5 ವರ್ಷ ಆಯ್ತು ಕೆಲಸ ಮಾಡಿದ್ದಾರೆ. ಏನು ಅವರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಬಳ್ಳಾರಿ DC ಅವ್ರನ್ನ 2 ದಿವಸದಲ್ಲಿ ಮಾಡಿದ್ರು. ತಮಗೆ ಗೊತ್ತಿರಬಹುದು. ಶಿವಪ್ಪ ಅವ್ರನ್ನ ತೆಗೆದು ಬೇರೆ ಯಾರನ್ನ DC ಹಾಕಿದ್ರು. ಯಾರನ್ನ? ಫುಡ್
ಕಮಿಷನರ್ ಇದ್ರು ಅವ್ರನ್ನ ಹಾಕಿದ್ರು, 2 ದಿವಸದಲ್ಲಿ ಚೇಂಜ್ ಮಾಡಿದ್ರು. ಅಂತವೇನು ನಮ್ಮ ಸರ್ಕಾರದಲ್ಲಿ ಆಗಿದೆನಾ? ಸುಮ್ಮನೆ ಇದರಲ್ಲಿ ಟ್ವೀಟ್ ಮಾಡೋದು ಏನು ಸುಮ್ಮನೆ. ನೋಡಿ, ರಾಜಕಾರಣವನ್ನ ನಾವು ರಾಜಕಾರಣವಾಗಿ ಮಾಡೋಣ. ಇದು ರಾಜಕೀಯ ವಿಚಾರ ಅಲ್ಲ, ಇದು ವ್ಯವಹಾರಿಕ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗುತ್ತೆ. ಸೊ ಇದ್ರಲ್ಲಿ ರಾಜಕಾರಣ ಬೇಡ ಅನ್ನೋದು ನನ್ನ ಒಂದು. ಇದರಲ್ಲಿ ಯಾವುದೇ ಧಕ್ಕೆ ಆಗ್ತಾ ಇಲ್ಲ ಸರ್. ನಾನು ಸ್ಪಷ್ಟವಾಗಿ ಹೇಳಕ್ ಬಯಸ್ತೀನಿ, ಇದರಲ್ಲಿ ಯಾವುದೇ ಬ್ರಾಂಡ್ನ ಹಸ್ತಕ್ಷೇಪ ಇಲ್ಲ. ಅವ್ರು ಯಾರು ನಮಗೆ ಗೊತ್ತಿಲ್ಲ. ಇದು KMF ಸಂಸ್ಥೆ. ಇವತ್ತು 25,000 ಕೋಟಿ ಟರ್ನ್ ಓವರ್ ಇರ್ತಕ್ಕಂಥ ಸಂಸ್ಥೆ. ಯಾವುದೋ ಒಂದು ಇಡ್ಲಿ ದೋಸೆ ಬ್ರಾಂಡ್ ಅಲ್ಲಿ ನಮಗೇನೋ 5-6 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ವರ್ಷದಲ್ಲಿ ಸಿಗುವಂತಹ ಸಂದರ್ಭದಲ್ಲಿ ನಮ್ಮ ಬ್ರಾಂಡ್ ಹೆಸರು ಕೆಡಿಸ್ಕೋಬಾರ್ದು ಅನ್ನೋ ನಿಟ್ಟಿಯಲ್ಲಿ ನಾವು ಬಹಳ ಒಂದು ಇದರ ಹೆಜ್ಜೆಯನ್ನು ಇಡ್ತಾ ಇದೀವಿ. ಎಚ್ಚರಿಕೆ ಹೆಜ್ಜೆನ ಇದರಲ್ಲಿ ಇಡ್ತಾ ಇದೀವಿ. ಖಂಡಿತ ನಾವು ದೋಸೆ ಇಡ್ಲಿ ಹಿಟ್ಟನ್ನ ನಾವು ಖಂಡಿತ ಮಾರ್ಕೆಟ್ಗೆ ಬಿಡುಗಡೆ ಮಾಡ್ತೀವಿ. ಅದರ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿ ನಮ್ಮ ಒಂದು ಆಡಳಿತ ಮಂಡಳಿಯಲ್ಲಿ ಇಟ್ಟು, ಇಲ್ಲಾಂದ್ರೆ ನಮ್ಮ ಒಂದು ನಾನು MD ಅವರು ಮತ್ತೆ QC ಮತ್ತೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂತ ನಮ್ಮ ಮಾರ್ಕೆಟಿಂಗ್ ಅಧಿಕಾರಿಗಳು ಎಲ್ಲವನ್ನ ಚರ್ಚೆ ಮಾಡಿ ಖಂಡಿತ ಇದನ್ನ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಅದು ಯಾವತ್ತು ಮಾಡ್ತೀವಿ ಅನ್ನೋದನ್ನ ನಾವು ನಿಮ್ಗೆ ಹೇಳ್ತೀವಿ. ಶಾರ್ಟ್ಲಿ ಒಂದು 2-3 ದಿವಸದಲ್ಲಿ ಮಾಡಬಹುದು, ಸಭೆ ಮಾಡಿ ಮಾಡ್ತೀವಿ. ನಾವು ಮಾಡಲ್ಲ ಅಂತ ಎಲ್ಲಿ ಹೇಳಿಲ್ಲಲ್ಲ. ಸುಮ್ನೆ ಯಾಕೆ ಇದರಲ್ಲಿ ರಾಜಕಾರಣ? ಓಕೆ, ಇಲ್ಲಿ ನಾನು ಮೊನ್ನೆನೇ ಹೇಳಿದ್ದೀನಿ. ಸೊ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಏನೋ ರಾಮನಗರ ಜಿಲ್ಲೆಯಲ್ಲಿ ನಡೆಯುವಂತ ಒಂದು ಮಾಗಡಿ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸಾಹೇಬರ ಮುಂದೆ ಆ ಭಾಗದ ರೈತರು ಮತ್ತೆ ನಮ್ಮ ಎಲ್ಲಾ ಸಹಕಾರಿ ಧುರೀಣರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಹಕಾರ ಸಚಿವರಾದಂತಹ ರಾಜಣ್ಣ ಅವರು ಇದ್ರು, ಮತ್ತೆ ಎಲ್ಲರೂ ಇದ್ರು. ರೈತರ ಬೇಡಿಕೆ ಇದೆ. ಆ ಬೇಡಿಕೆಯನ್ನ ನಾವು ಖಂಡಿತ ಸನ್ಮಾನ್ಯ ಮುಖ್ಯಮಂತ್ರಿ ಸೆಷನ್ ಆದ್ಮೇಲೆ, ಅಧಿವೇಶನ ಆದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಆ ಬೇಡಿಕೆಯನ್ನು ಇಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ, ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಸಹಕಾರ ಸಚಿವರಿದ್ದಾರೆ, ಅವ್ರ ಮುಂದೆ ಈ ಬೇಡಿಕೆಯನ್ನು ಇಡ್ತೀವಿ. ಏನ್ ತೀರ್ಮಾನ ಮಾಡ್ತಾರೆ ಸರ್ಕಾರ ಮಾಡಿ. ರೈತರಿಂದ 5 ರೂಪಾಯಿ ಬೇಡಿಕೆ ಇದೆ. ಆ ಪ್ರಸ್ತಾವನೆಯನ್ನು ನಾವು ಸರ್ಕಾರ ಮುಂದೆ ಇಡ್ತೀವಿ. ಇಲ್ಲ, ಒಕ್ಕೂಟ ರೈತರೆಲ್ಲ ಒಂದೇ. ಈಗ ಒಕ್ಕೂಟಗಳಿಗೆ ರೈತರು ಬಂದು ಕೊಡ್ತಾರೆ, ಒಕ್ಕೂಟಗಳು KMF ಮುಂದೆ ಇರ್ತವೆ. ಅದನ್ನ ನಾವು ಸರ್ಕಾರ ಮುಂದೆ ಇಡ್ತೀವಿ. ಓಕೆನಾ? ಥ್ಯಾಂಕ್ ಯು. ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.